ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಬೇಜಾರು ಮಾಡಿಕೊಂಡು ಕುಳಿತುಕೊಂಡ್ರೆ ನಿನಗ್ಯಾರೂ ನಿನ್ನ ಮುಂದಿನ ಭವಿಷ್ಯ ಜೀವನದ ಬಗ್ಗೆ ಯೋಚನೆ ಮಾಡುವಂಥ ಅಗತ್ಯ ಇರೋದಿಲ್ಲ. ನೀನು ಗಟ್ಟಿಯಾಗಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ದೊಡ್ಡ ಬಿರುಗಾಳಿ ಬಂದ್ರೂ ಬೆಟ್ಟದ ಹಾಗೆ ನಿಲ್ಲು. ನಿಂತಾಗ ಆ ಬಿರುಗಾಳಿ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತದೆ. ಅದನ್ನು ಬಿಟ್ಟು ಅಯ್ಯೋ ಬಿರುಗಾಳಿ ಬಂತಂತ ಯಾರಾದರೂ ಆಶ್ರಯ ಹತ್ರ ಹೋದರೆ ಆ ಆಶ್ರಯನೇ ತಲೆ ಕೆಳಗಾಗಿ ನಿಲ್ಲಬಹುದು. ಅದಕ್ಕಾಗಿ ಮಾತು ಹೇಳ್ತಾ ಇದ್ದೇನೆ, ಹುಷಾರಾಗಿರು. ಜೊತೆಗೆ ಎಲ್ಲರನ್ನೂ ನಂಬಬೇಡ. ಎಲ್ಲ ಹಾಲು ಆಕಳ ಹಾಲು ಅಲ್ಲ, ಅದರಲ್ಲಿ ಕಳ್ಳಿ ಹಾಲು ಇರುತ್ತದೆ. ನಿನ್ನ ಸುತ್ತಮುತ್ತಲಿನ ಜನ ನಿನ್ನನ್ನು ಕೀಳಾಗಿ ಕಾಣ್ತಾ ಇದ್ದರು. ಜೊತೆಗೆ ನಿನ್ನ ಉದ್ಯೋಗ, ನಿನ್ನ ವ್ಯಕ್ತಿತ್ವವನ್ನೇ ತಲೆ ಕೆಳಗಾಗಿ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ. ಯೋಚನೆ ಮಾಡಬೇಡ. ಸದ್ಯದಲ್ಲೇ ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ಆಗ್ತಾಯಿದೆ. ಬ್ಯಾಂಕಿನ ಕೆಲಸ ಮುಗಿಬೇಕಂತ ಯೋಚನೆ ಮಾಡ್ತಾ ಇದ್ದಲ್ವಾ, ಮುಗಿಯುತ್ತದೆ. ಹಾಗೆಯೇ ಆರೋಗ್ಯ ಸಮಸ್ಯೆ ಬಗೆಹರುತ್ತದೆ. ಆದರೆ ನಿನ್ನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಕಂದ. ಅವರ ಬಗ್ಗೆ ಪ್ರೀತಿ ತೋರಿಸು, ಆದರತೆ ತೋರಿಸು, ಎಲ್ಲವೂ ಸರಿ ಹೋಗುತ್ತದೆ. ಆದರೆ ಒಂದು ತಿಳಿದುಕೋ, ಒಂದು ಮನೆ ಅಂದ ಮೇಲೆ ಅಲ್ಲಿ ಎಲ್ಲ ರೀತಿಯ ಮಾತುಗಳು ಬಂದೇ ಬರುತ್ತದೆ. ಅದನ್ನು ಕೇಳಿಕೊಂಡು ಸಹಿಸಿಕೊಂಡು ಹೋಗುವಂಥ ಜಾಣ್ಮೆ ನಿನ್ನಲ್ಲಿರಲಿ. ನೋಡು, ನೋವನ್ನು ಅನುಭವಿಸಿದೆಯಾ, ಸುಖವನ್ನು ಅನುಭವಿಸಿದೆಯಾ, ಕಷ್ಟವನ್ನು ಅನುಭವಿಸಿದೆಯಾ? ಇಂಥ ಮನಸ್ಸಿಗೆ ತಾಳ್ಮೆ ಅನ್ನೋದು ದೊಡ್ಡದಾ? ಇಲ್ಲ ಅಲ್ವಾ? ಎಲ್ಲ ಒಳ್ಳೆಯದಾಗ್ತಾಯಿದೆ. ಚಿಂತೆ ಮಾಡಬೇಡ, ಗಟ್ಟಿಯಾಗಿರು. ನಾನು ನಿನ್ನ ಜೊತೆಗಿದ್ದೇನೆ. ನಾನು ನಿನ್ನ ಜೊತೆಗಿರುವಾಗ ಹೆದರುವಂಥ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಮುಂದೆ ನುಗ್ಗು. ಹಾಗೆಯೇ ಕಂಕಣ ಭಾಗ್ಯ ಕೂಡಿ ಬಂದಾಗಿದೆ ಕಂದ. ಇನ್ನು ಕೆಲವು ದಿನಗಳಲ್ಲಿ ಒಂದು ಶುಭ ಸುದ್ದಿಯು ನಿನಗಾಗಿ ಕಾಯ್ತಾ ಇದೆ. ಯಾರಿಗೆ ಕಂಕಣ ಬಲ ಕೂಡಿಸಬೇಕೆಂದು ಯೋಚನೆ ಮಾಡ್ತಾ ಇದ್ದೀಯ, ಮನಸಾರೆ ಮಾಡು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಎಲೆ ಮರೆ ಕಾಯಿಯಾಗಿ ಸೇವೆ ಮಾಡು. ನಾನು ನಿನ್ನ ಜೊತೆಗೇ ಇರುತ್ತೇನೆ. ಅದರ ಅರಿವು ಅವರಿಗೆ ಹಾಗೇ ಆಗುತ್ತದೆ. ಸ್ವಲ್ಪ ದಿನದಲ್ಲಿ ನಿನ್ನ ಬೆಲೆ ಏನೆಂಬುದು ಅರ್ಥ ಆಗೇ ಆಗುತ್ತದೆ. ಯೋಚನೆ ಮಾಡಿ ಕೊರಗಬೇಡ. ಕಾಲು ನೋವು ಅಂತ ಇದೆಯಾ, ಆ ಕಾಲು ನೋವಿಗೆ ಪರಿಹಾರ ಕಂಡುಕೋ. ನನ್ನ ಊದಿಯನ್ನು ಹಚ್ಚು. ಕಾಲಿಗೆ ಬಾಬರ ಊದಿ ಹೇಗೆ ಹಚ್ಚೋದಂತ ಚಿಂತೆ ಮಾಡಬೇಡ. ಕೊಬ್ಬರಿ ನೀಲಿ ಬರಿಸಿ ಹಚ್ಚುತ್ತಾ ಬಾ. 41 ದಿನ ಸರಿ ಹೋಗುತ್ತದೆ. ಚಿಂತೆ ಮಾಡಬೇಡ ಕಂದ, ನಾನಿದ್ದೇನೆ.